ನಾನು ಈ ಪತ್ರಿಕಾ ಗೋಷ್ಠಿಯ ಮೂಲಕ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮೂಲಕ ಜನಸಾಮಾನ್ಯರ ಜೊತೆ ಇಲ್ಲಿ ಅಧಿಕಾರಿ ವರ್ಗದವರಿಗೆ ನಾನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದೀನಿ. ಇಷ್ಟು ದಿನ ಚಟುವಟಿಕೆಗಳು ಏನೆಲ್ಲ ನಡೆದಿದೆ ಅನ್ನೋಂಥದ್ದನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ. ಆದರೆ ಕಳೆದ 10 ದಿನದಲ್ಲಿ ನೀವೆಲ್ಲರೂ ಗಮನಿಸಿದಿರಿ, ಒಂದು ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಮುಂಚೆ ನಡೀತಿದ್ದ ಪದ್ಧತಿ ಏನಂತ ಹೇಳಿದರೆ, ಯಾವುದೇ ಒಂದು ಹೆರಿಗೆ ಆದಂಥ ಸಂದರ್ಭದಲ್ಲಿ ಯಾವುದೇ ಆಸ್ಪತ್ರೆ ಆಗ್ಬೋದು, ಮಾಹಿತಿಯನ್ನು ನಗರಸಭೆಗೆ ಕೊಡೋವಂಥದ್ದಾಗ್ತಿತ್ತು. ಆ ಡೇಟಾವನ್ನು ಇಟ್ಕೊಳ್ತಿದ್ರು. ಪೋಷಕರು, ತಂದೆ ತಾಯಿ ನಗರಸಭೆಗೆ ಹೋದಂಥ ಸಂದರ್ಭದಲ್ಲಿ ಬರ್ತ್ ಸರ್ಟಿಫಿಕೇಟನ್ನು ಕೊಡುವಂಥದ್ದಾಗ್ತಿತ್ತು. ಅದೇ ರೀತಿಯಾಗಿ ಡೆತ್ ಸರ್ಟಿಫಿಕೇಟ್ ಕೂಡ ಒಂದು ರೋಟೀನ್ ಪ್ರೋಸೆಸ್ ಇತ್ತು. ಆದರೆ ಇವತ್ತು ವಿಪರ್ಯಾಸ ಏನು ಅಂತೇಳಿ ಹೇಳಿದರೆ, ಆ ಡೇಟಾ ಕಲೆಕ್ಷನ್ ಕೂಡ ಆಗಕ್ಕಾಗ್ತಾ ಇಲ್ಲ. ಕೋರ್ಟ್ ಮೂಲಕ ನೀವು ಬರ್ತ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೇಕು, ಕೋರ್ಟಿಗೆ ಅಪ್ಲೈ ಮಾಡಿ ಅನ್ನೋ ಪರಿಸ್ಥಿತಿ ಎದುರಾಗಿದೆ. ಅಂದರೆ ಒಬ್ಬ ಸಾಮಾನ್ಯ ರೈತ ಕುಟುಂಬಕ್ಕೆ, ಸಾಮಾನ್ಯ ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಕುಟುಂಬದಲ್ಲಿ ಒಂದು ಮಗು ಹುಟ್ಟಿದ್ರೆ 3,000 ರಿಂದ 4,000 ರೂಪಾಯಿ ಕನಿಷ್ಠ ಖರ್ಚಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಯಾಕೆ ವಿಚಾರವನ್ನು ಉಲ್ಲೇಖ ಮಾಡ್ತಿದ್ದೀನಿ ಅಂತೇಳಿ ಹೇಳಿದ್ರೆ, ಜನಸಾಮಾನ್ಯರಿಗೆ ಬೇಕಾಗಿರೋವಂಥದ್ದು ದೊಡ್ಡ ದೊಡ್ಡ ವಿಚಾರಗಳಲ್ಲ. ಅವ್ರಿಗೆ ಬೇಕಾಗಿರೋವಂಥದ್ದು ದಿನನಿತ್ಯ ಅವರ ಜೀವನದಲ್ಲಿ ಆಗುವಂಥ ವಿಚಾರಗಳಲ್ಲಿ ಸರ್ಕಾರ ಮತ್ತು ಸ್ಥಳೀಯ ಅಧಿಕಾರಿಗಳ ಸ್ಪಂದನೆ ಬಹಳ ಮುಖ್ಯವಾಗಿರುತ್ತೆ. ಉದಾಹರಣೆಗೆ ಈಗ 20ಕ್ಕೂ ಹೆಚ್ಚು ಹಳ್ಳಿಗಳನ್ನು ನಾವು ನಗರಸಭೆ ವ್ಯಾಪ್ತಿಗೆ ಸೇರಿಸಿ ಪಾಲಿಕೆ ಮಾಡಬೇಕು ಅಂತೇಳಿ ನಮ್ಮ ಸಮಯದಲ್ಲಿ ನಿರ್ಧಾರ ಆಯಿತು. ಅದರಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಹಾಕಿದ್ವಿ. ನಗರಸಭೆಗೂ ಯಾವುದೇ ಕಡಿಮೆ ಇರದ ರೀತಿಯಲ್ಲಿ ಎಲ್ಲ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯವನ್ನು ಮಾಡೋಂಥದ್ದು ಮಾಡಿದ್ವಿ. ಮುಂದುವರೆದ ಭಾಗವಾಗಿ ಈ ಸರ್ಕಾರದಲ್ಲಿ 10 ಹಳ್ಳಿಗಳನ್ನು ಸೇರಿಸುವಂಥ ಕೆಲಸ ಆಯಿತು. ಆದರೆ ಇವತ್ತು ತನಕ ID ನಂಬರ್ ಬಂದಿಲ್ಲ. ಆ ಜಮೀನಿನ ಮಾಲೀಕರಿಗೆ ತ್ರಿಶಂಕು ಸ್ಥಿತಿಯಲ್ಲಿ ಇರುವಂತೆ ಆಗಿದೆ. ಯಾವುದೇ ವಹಿವಾಟು ಆಗ್ತಾ ಇಲ್ಲ. ಖಾತೆ ಹಳೆ ನಗರ ಪಾಲಿಕೆಗೆ ಸೇರಿರುವಂಥ ಜಾಗನ ಈಸ್ವತ್ ಕೇಳಕ್ಕೆ ಹೋದ್ರೆ ಅದಕ್ಕೆ ವ್ಯವಸ್ಥಿತವಾದಂಥ ಮಾನದಂಡವನ್ನು ಇಟ್ಕೊಂಡಿಲ್ಲ. ಅಂದ್ರೆ ಬರೀ ಒಂದು ಈಸ್ವತ್ ಮಾಡಿಸ್ಕೊಳ್ಳೋದಕ್ಕೆ 10 ದಿನ 15 ದಿನ ಅದು ಬ್ರೋಕರ್ಗಳ ಸಹಕಾರ ಪಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ 5,000 ರಿಂದ 10,000 ಖರ್ಚಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಗರ ಪಾಲಿಕೆಯಲ್ಲಿ ಚುನಾವಣೆ ಸರಿಯಾದ ಸಮಯಕ್ಕಾಗದೆ, ಚುನಾಯಿತ ಪ್ರತಿನಿಧಿಗಳಿಲ್ಲದೆ 35 ವಾರ್ಡ್ಗೆ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತ ಕಲ್ಪನೆಯನ್ನು ಇಟ್ಕೊಂಡು ಸಾರ್ವಜನಿಕರು ಯೋಚನೆ ಮಾಡ್ತಿದ್ದಾರೆ. ಆ ಪರಿಸ್ಥಿತಿ ಇವತ್ತಿಲ್ಲ. ಮುಂಚೆ ನಗರಸಭೆಯಿಂದ ಎಷ್ಟೇ ಹಣ ಬರಲಿ ಬಿಡಲಿ, ಎಲ್ಲ ನಗರದ ಮೂಲೆ ಮೂಲೆಗಳಲ್ಲೂ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ ಆಗ್ಬೋದು, ಬೊಮ್ಮಾಯಿ ಅವರು ಇರ್ಬೋದು, ಅವರ ನೇತೃತ್ವದ ಸರ್ಕಾರದಲ್ಲಿ ಅನೇಕ ಕಾಮಗಾರಿಗಳು ಮತ್ತು ಜನಸಾಮಾನ್ಯರಿಗೆ ಬೇಕಾದಂಥ UGD ಇರ್ಬೋದು, ವಾಟರ್ ಸಪ್ಲೈ ಇರ್ಬೋದು, ಆ ಕೆಲಸಗಳನ್ನ ಮಾಡೋಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೆ. ನಮ್ಮ ಸರ್ಕಾರದ ಸಮಯದಲ್ಲಿ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಉತ್ಪ್ರೇಕ್ಷೆಗೆ ಹೇಳ್ತೀನಿ ಅಥವಾ ನನ್ನ ಬೆನ್ನು ನಾನು ತಡ್ಕೊಳ್ಳಿಕ್ಕೆ ಹೇಳ್ತೀನಿ ಅಂತಲ್ಲ, ಒಂದು ದಿನಕ್ಕಿಂತ ಹೆಚ್ಚಿನ ಕಾಲ ಯಾವುದೇ ಸಮಸ್ಯೆಗೆ ಪರಿಹಾರ ಇಲ್ಲದೇ ಇರೋಂಥ ದಿನಗಳು ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿಲ್ಲ. ಅದಾಗುತ್ತೋ ಆಗಲ್ವೋ ತೀರ್ಮಾನ ಅಟ್ಲೀಸ್ಟ್ ಆಗ್ತಿತ್ತು. ಇಲ್ಲ ಆಗುತ್ತೋ ಆಗಲ್ವೋ ಅಂತ ಹೇಳೋದಕ್ಕೆ ತಿಂಗಳಾನುಗಟ್ಟಲೆ ಆಗಿದೆ. ಇದು ಹತಾಶ ಮನೋಭಾವನೆಯನ್ನು ಜನಸಾಮಾನ್ಯರಲ್ಲಿ ಮೂಡಿಸ್ತಾ ಇದೆ. ನಮಗೆ ಬೇಕಾಗಿರೋವಂಥದ್ದು ಈ ಕೆಲಸ ಆಗುತ್ತೋ ಆಗಲ್ವೋ. ಆ ಅಧಿಕಾರಿ ವರ್ಗದವರು ಒಂದು ನಿರ್ಣಾಯಕ ಒಂದು ತೀರ್ಮಾನವನ್ನು ಮಾಡೋವಂಥದ್ದು ಆಗ್ತಿಲ್ಲ. ಜಡತ್ವ ಹಿಡಿದಿದೆ ಅನ್ನೋಂಥದ್ದು ಜನಸಾಮಾನ್ಯರ ಸಮಸ್ಯೆ ಇಲ್ಲಿರೋವಂಥದ್ದು. ಆಗಲ್ಲ ಅಂದ್ರೆ ಅದಕ್ಕೆ ಬೇರೆ ಪರಿಹಾರನಾದರೂ ಕಂಡಿಟ್ಕೊಳ್ತಾರೆ. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಆಗಿದೆಯಾ ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಅಕೌಂಟಬಿಲಿಟಿ ಇಲ್ಲ. ಇವತ್ತು ಸಂಜೆ ಒಳಗೆ ನಮಗೆ ಯಾವುದೋ UGD ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಮ್ಮ ಸಂದರ್ಭದಲ್ಲಿ ಹೇಳಿದ್ರೆ ರಾತ್ರಿ 1 ಗಂಟೆ ಆಗಲಿ ಆ ಕೆಲಸ ಕಂಪ್ಲೀಟ್ ಆಗ್ತಿತ್ತು. ಇವತ್ತು ನಾವು ಅದನ್ನು ಕಾಣ್ತಾ ಇದ್ದೀವ? ಅದ್ರ ಬಗ್ಗೆ ನಾನು ಬೆಳಕು ಚೆಲ್ಲಕ್ಕೆ ಹೋಗ್ತಾ ಇದ್ದೀನಿ. ಹೇಳಿದ್ರೆ ಒಂದು ದಿನದಲ್ಲಿ ಆಗಬೇಕು ಅಂದ್ರೆ ಮಾರನೇ ದಿನ ಹೋಗಿ ಕೇಳಬೇಕಲ್ಲ. ಸರ್, ಈಗ ರೇವಣ್ಣವರು ಕೂಡ ಮೊನ್ನೆ DC ಮೇಲೆ ಅಲಿಗೇಷನ್ ಮಾಡಿದ್ದಾರೆ, ಸರಿಯಾಗಿ ಕೆಲಸ ಮಾಡಲ್ಲ, ಅಲ್ಲಿ ಇಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಅದನ್ನ ಅನುಮೋದಿಸ್ತೀರಾ ಅಥವಾ ಅದ್ರ ಬಗ್ಗೆ ನಿಮಗೆ ಏನು ಮಾಹಿತಿ ಇದೆ? ನಾನು ರೇವಣ್ಣವರು ಹಿರಿಯ ಶಾಸಕರು, ಜಿಲ್ಲೆಯಲ್ಲಿ
ಅವ್ರ ವಕ್ತಾರನಾಗ್ಲಿಕ್ಕೆ ನಾನು ತಯಾರಿಲ್ಲ. ನನ್ನ ಅಲ್ಪ ಎಕ್ಸ್ಪೀರಿಯನ್ಸ್ ಏನಿದೆ, 5 ವರ್ಷ ಚುನಾಯಿತ ಪ್ರತಿನಿಧಿಯಾಗಿ ಮಾಡಿರೋಂಥ ಕೆಲಸದ ಮೇಲೆ ನನ್ನ ಚೌಕಟ್ಟಿನಲ್ಲಿ ನಾನು ಜಿಲ್ಲಾಡಳಿತಕ್ಕೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಮನವಿಯನ್ನು ಮಾಡಿದ್ದೀನಿ. ನಾನು ನಗರಸಭೆ ಬಂದಿದ್ದು ನೇರವಾಗಿ DC ಅವ್ರ ಮೇಲೆ ಯಾಕೆ ಆಗ್ತಾ ಇಲ್ಲ ಅಂತ ಕೇಳ್ತಿದ್ದೆ. ಆದರೆ ಇವತ್ತು RC ಅಂಡರ್ ಬರುತ್ತೆ. ಹಂಗಾಗಿ ನಾನು ಇನ್ನು ವಾರ 10 ದಿನದಲ್ಲಿ ಮೈಸೂರಿಗೆ ಹೋಗೋಂಥ ಕೆಲಸವನ್ನು ಮಾಡ್ತೀನಿ. 35 ವಾರ್ಡ್ಗಳಿಗೆ ಸಮರ್ಪಕವಾಗಿ ಅನುದಾನ ಬಿಡುಗಡೆ ಆಗಬೇಕು. ಯಾವೆಲ್ಲ ಸಮಸ್ಯೆ ಇದೆ ಅಂತೇಳಿ ಹೇಳಿ ಜನರ ನಡುವೆ ಹೋದಂಥ ಸಂದರ್ಭದಲ್ಲಿ ಏನು ಪಟ್ಟಿಯನ್ನು ಮಾಡ್ಕೊಂಡಿದ್ದೆ, ನಾನು ಪಟ್ಟಿ ಸಮೇತ ಹೋಗ್ತೀನಿ. ಅದರಲ್ಲಿ ಯಾವುದೋ ವೈಯಕ್ತಿಕ ಹಿತಾಸಕ್ತಿ ಅಥವಾ ಪಕ್ಷದ ಹಿತಾಸಕ್ತಿ ಇರಲ್ಲ, ಸಾರ್ವಜನಿಕ ಹಿತಾಸಕ್ತಿ ಇರುತ್ತೆ. ಜನರ ಸಮಸ್ಯೆ ನಗರಸಭೆ ವಿಚಾರವಾಗಿ ಅಲ್ಲಿಗೆ ಹೋಗೋಂಥ ಕೆಲಸ ಮಾಡ್ತೀನಿ. ತಾಲೂಕ್ ಕಚೇರಿಗೆ ಅದಕ್ಕೆ ಬಂದೆ. ತಾಲೂಕ್ ಕಚೇರಿಗೆ ಹೋಗಿ ತಾಲೂಕ್ ಕಚೇರಿಯಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಮಾಡ್ತೀನಿ. ಅಲ್ಲೇನಾದ್ರು ಸಮಸ್ಯೆ ಬಂದರೆ ಖಂಡಿತವಾಗ್ಲೂ DC ಅವ್ರ ಹತ್ರ ಕೂತು ಚರ್ಚೆ ಮಾಡೋ ಅಂಥ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಆ ಕೆಲಸವನ್ನು ಕೂಡ ಮಾಡ್ತೀನಿ. ಅದರಲ್ಲಿ ಯಾವುದೂ ಮುಲಾಜಿಲ್ಲ. ಅಂತ ಕೇಳಿದ್ದೆ, ಅದು ಆರ್ಥಿಕ ಮುಗ್ಗಟ್ಟಾಗಿದೆ, ಆ ಟ್ರಾನ್ಸಾಕ್ಷನ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ನಾನು ನಡುವೆ ಬಂದು ಕೂತಿರೋಂಥದ್ದು. ಇವತ್ತು ಜೂನ್ 20ನೇ ತಾರೀಕಲ್ಲಿ ಕೂತಿದ್ದೀವಿ. ಆಗಸ್ಟ್ 15ನೇ ತಾರೀಕು ಒಳಗಾಗಿ ನನಗೆ ನಂಬಿಕೆ ಇದೆ ಸನ್ಮಾನ್ಯ ಶಾಸಕರು ಇದ್ರ ಬಗ್ಗೆ ನಿಯೋಗ ಕರ್ಕೊಂಡೋಗಿ ಸೆಕ್ರೆಟರಿ ಇರ್ಬೋದು, ಸಂಬಂಧಪಟ್ಟ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳ ಹತ್ರ ಹೋಗಿ ಸೊಲ್ಯೂಷನ್ ತಗೊಂಡು ಬರ್ತಾರೆ ಅಂತೇಳಿ ಹೇಳಿ ನಂಬಿಕೆ ಇದೆ. ಡೆಡ್ಲೈನ್ ಕೊಡ್ತಾ ಇಲ್ಲ. ಅವ್ರು ಮಾಡುತ್ತಿಲ್ಲ ಅಂತ ಹೇಳಿದ್ರೆ ನಾನು ಜೊತೆಯಾಗಿ ಕೆಲಸ ಮಾಡೋವಂಥದ್ದನ್ನು ಮಾಡ್ತೀನಿ. ನಾನು RCನ ಭೇಟಿ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳನ್ನು ಕೂಡ ಭೇಟಿ ಮಾಡ್ತೀನಿ. ಇದಕ್ಕೊಂದು ಲಾಜಿಕಲ್ ಎಂಡು ಅಂದರೆ ಕ್ಲಾರಿಟಿ ಬಂದು ನಾನು ಇದೇ ಪ್ರೆಸ್ ಮೀಟ್ ನಿಮ್ಮ ಜೊತೆ ಕೂತು ಏನು ಅಂತಿಮವಾಗಿ ಸರ್ಕಾರದ ತೀರ್ಮಾನ, ಇಷ್ಟಕ್ಕೆ ಈ ನಿಯಮ ಇದೆ, ಇದನ್ನು ಪಾಲಿಸ್ಕೊಂಡು ಹೋಗೋವಂಥದ್ದು ಅನಿವಾರ್ಯ, ಯಾರು ಮನೆ ಕಟ್ಟಬೇಕು ಅಂತಿದ್ರೆ ಈ ಒಂದು ಮಾನದಂಡದಲ್ಲಿ ಕಟ್ಟೋಂಥದ್ದು ಅನಿವಾರ್ಯ ಇದೆ ಅನ್ನೋ ಕ್ಲಾರಿಟಿನಾದರೂ ಕೊಟ್ಟು ಅವರ ತೀರ್ಮಾನಕ್ಕೆ ಬರೋ ರೀತಿಯಲ್ಲಿ ಮಾಡ್ತೀನಿ. ಇವಾಗ ಏನು ಕೇಳಿದ್ರೆ ಇನ್ನೊಂದು ತಿಂಗಳಲ್ಲಿ ಮಾಡಿಸ್ತೀನಿ ಅಂತ ಹೇಳಿ ಸ್ಥಳೀಯ ಜನಪ್ರತಿನಿಧಿ ಹೇಳಿದರು. 1 ತಿಂಗಳು ಹೋಗಿ 3 ತಿಂಗಳಾಗಿದೆ, ಇನ್ನೂ ಅದಕ್ಕೆ ಲಾಜಿಕಲ್ ಎಂಡ್ ಬಂದಿಲ್ಲ. ನನ್ನ ಸಮಸ್ಯೆ ಇರೋಂಥದ್ದು ಏನು ಅಂತೇಳಿ ಹೇಳಿದ್ರೆ ಏನಾಗಬೇಕು ಅನ್ನೋಂಥದ್ದು ಜನಸಾಮಾನ್ಯರಿಗೆ ತಿಳಿಸಿ ಅಂತ ಹೇಳಿಲ್ಲ ಅಷ್ಟೇ. ಎಲ್ಲದಕ್ಕೂ ಉತ್ತರ ಪಾಸಿಟಿವೇ ಇರುತ್ತೆ ಅಂತಲ್ಲ. ನಂಜುಂಡೇಗೌಡರು ಹೇಳಿದ್ದು ಸರಿ ಇದೆ. ಅಂದರೆ ಸರ್ಕಾರದ ಮೇಲೆ ತೀರ್ಮಾನ ಮಾಡೋವಂಥಷ್ಟು ಪ್ರಭಾವ ವಿರೋಧ ಪಕ್ಷದವ್ರಿಗೆ ಇರಲ್ಲ, ಅಥವಾ ಒಂದು ತೀರ್ಮಾನವನ್ನು ಬದಲಾಯಿಸುವಂಥ ಶಕ್ತಿ ಒಬ್ಬರು ಶಾಸಕರಿಗಿರಲ್ಲ ಅಂತ. ಆದರೆ ಕ್ಲಾರಿಟಿ ಕೊಡೋವಂಥದ್ದು ಯಾರ ಜವಾಬ್ದಾರಿ? ಸ್ಥಳೀಯ ಜನಪ್ರತಿನಿಧಿಗಳಿಗಿರುತ್ತೆ. ಅದು ವೇದವಾಕ್ಯ ಆಗೋ ರೀತಿಯಲ್ಲಿ ಒಂದು ಜನಸಾಮಾನ್ಯರಲ್ಲೂ ನಂಬಿಕೆ ಇರಬೇಕು ಮತ್ತು ಅಷ್ಟೇ ಶ್ರಮವನ್ನು ಕೂಡ ಹಾಕಬೇಕು. ಎರಡನೇದು 1,60,000 ಜನ ಇದ್ದಂಥ ಸಂದರ್ಭದಲ್ಲಿ ಎಷ್ಟು ಜನ ನೌಕರರಿದ್ರು ಅಷ್ಟೇ ಈಗ 3 ಲಕ್ಷ ಜನಸಂಖ್ಯೆ ಇರುವಂಥ ನಗರ ಪಾಲಿಕೆ ಕೂಡ ಇದೆ. ಒಬ್ಬರು ಎಕ್ಸ್ಟ್ರಾ ಅಧಿಕಾರಿಗಳನ್ನ ತೆಗೆದುಕೊಂಡಿಲ್ಲ. ನಾನು ಹೇಳ್ತಾ ಹೋದ್ರೆ ಡೀಟೇಲ್ಸ್ ಹತ್ತಾರಿದೆ. ನಾನು ಹೇಳಿದ್ರು ಬರೀ 2-3 ವಿಚಾರನ ಅಂತ ಹೇಳ್ತೀರಿ, ಎಲ್ಲ ವಿಚಾರ ಗೊತ್ತಿರುತ್ತೆ ಅಂತ ನಾನು ಡೀಟೇಲ್ ಹೇಳ್ತಿಲ್ಲ. ಹೋದಂಥ ಸಂದರ್ಭದಲ್ಲಿ ಬರುವಂಥ 30ರಿಂದ 45 ದಿನದ ಒಳಗಾಗಿ ಕನಿಷ್ಠ ಟೆಂಪ್ರರಿ ಬೇಸಿಸಲ್ಲಿ ನಮಗೆ ಇಂಜಿನಿಯರ್ಗಳನ್ನ UGD ವರ್ಕರ್ಸ್ನ ತಗೊಳ್ಳೋಂಥ ಕೆಲಸ ಆಗಬೇಕು. ಈ ಎಲ್ಲ ನಿಟ್ಟಿನಲ್ಲಿ ನಾವು ಒಂದು ತಂಡವಾಗಿ ಒತ್ತಡ ಹಾಕಿ ಕೆಲಸವನ್ನು ಮಾಡಿಸ್ಬೇಕಾಗಿರೋಂಥ ಜವಾಬ್ದಾರಿ. ಒಬ್ಬ ಜನಪ್ರತಿನಿಧಿಗೆ ಅಥವಾ ಸರ್ಕಾರಕ್ಕೆ 1 ವರ್ಷ ಸಾಕು ಟೇಕಪ್ ಆಗೋಕ್ಕೆ. ಚುನಾವಣೆ ಸಂದರ್ಭದಲ್ಲಿ ಬಂದರೆ ಈಗ ಬಂದಿದ್ದೀರಿ ಅಂತ ನೀವು ಪ್ರಶ್ನೆ ಕೇಳೋದಕ್ಕೂ ಅವಕಾಶ ಕೊಡದಿರೋ ರೀತಿಯಲ್ಲಿ 1 ವರ್ಷಕ್ಕೆ ಯಾಕೆ ಮುಗಿ ಬೀಳ್ತಿದ್ದೀರಿ ಅಂತೇಳಿ ಆತರ ಪಟ್ರ ಪ್ರೀತಮ್ ಗೌಡ್ರು ಅಂತಲೂ ಆಗದೇ ಇರೋ ರೀತಿಯಲ್ಲಿ ಮಧ್ಯಮ ಮಾರ್ಗವಾಗಿ ನಾನು ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಅಂತೇಳಿ ನಮ್ಮ ಗುರುಗಳನ್ನ ಮತ್ತು ಯಾರು ನಂಬಿದ್ದೀನಿ ದೇವರು ಅಪ್ಪಣೆ ಕೊಟ್ಟಿದೆ, ಹಂಗಾಗಿ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಅಂತ ಭಾವನೆ. ನಂಜುಂಡೇಗೌಡ್ರದ್ದು ಸಲಹೆ ಇದೆ ಅದರಲ್ಲಿ, ಗುರುಗಳ ಲೆಕ್ಕದಲ್ಲಿ ಬಂದು ನಿಮ್ಗಳ ಮಾಹಿತಿ. ಗಡುವು ಕೊಡ್ತಾ ಇಲ್ಲ, ತಂಡವಾಗಿ ಕೆಲಸ ಮಾಡೋಣ ಅಂತ ಹೇಳ್ತಿದ್ದೀನಿ. ಈಗೇನಂತ ಅಲ್ಲ ಮಾಡಲಿ ಅಂತೇಳಿ ಜನರ ಅಪೇಕ್ಷೆ ಇರೋದು ಹೇಳ್ತೀನಿ. ಗಡುವು ಕೊಡಂಗಿದ್ರೆ ನಾನು ಬಂದು ತಿಂಗಳಿಗೊಂದು ಪ್ರೆಸ್ ಮೀಟ್ ಮಾಡಿ ದಿನ ಬೆಳಗ್ಗೆ ಸಮಸ್ಯೆ ಇದನ್ನು ಗಡುವು ಕೊಡ್ತಾ ಇದ್ದೆ. 100 ಸಮಸ್ಯೆ ಇದೆ, ನನಗೂ ಅರ್ಥ ಆಗುತ್ತೆ. 5 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಅವ್ರ ಲಿಮಿಟೇಷನ್ಸು, ಅವ್ರಿಗೆ ಯಾವ ರೀತಿ ಇಂಟ್ರೆಸ್ಟ್ ಇರುತ್ತೆ ಅದೆಲ್ಲದ್ರ ಮೇಲೆ ಡಿಪೆಂಡು. ಕ್ರಿಕೆಟ್ ಪ್ಲೇಯರ್ಗೆ ನೀವು ಫುಟ್ಬಾಲ್ ಆಡು ಅಂತ ಹೇಳಿದ್ರೆ ಫುಟ್ಬಾಲ್ ಆಡೋಕ್ಕಾಗತ್ತ? ಹಂಗೆ ಯಾರು ಕೆಲಸಗಾರ ಇರ್ತಾರೆ ಅವ್ರು ಕೆಲಸ ಮಾಡಿ ಅಂತ ಹೇಳ್ಬೋದು. ಯಾರಿಗೆ ಆಸಕ್ತಿ ಇರಲ್ಲ ಅವ್ರಿಗೆ ನಾನು ಹೇಳಲಿಕ್ಕಲ್ಲ. ಅದ್ರ ಜನಸಾಮಾನ್ಯರ ಸಮಸ್ಯೆಗೆ ಈಗೇನಿದೆ ಅದು ಪರಿಹಾರ ಕಂಡ್ಕೋಬೇಕು. ಆ ಪರಿಹಾರವನ್ನು ಕಂಡ್ಕೊಳ್ಳೋದಕ್ಕೆ ನೀವೆಲ್ಲರೂ ಜವಾಬ್ದಾರಿಯುತವಾಗಿರೋಂಥ ಪತ್ರಿಕಾ ಮಾಧ್ಯಮದವರು, ಜನರ ಧ್ವನಿಯಾಗಿರೋಂಥವ್ರು, ನಿಮ್ಗಳ ಮೂಲಕ ಇದನ್ನು ಮಾಡೋಣ ಅಂತೇಳಿ ನಿಮ್ಮಲ್ಲೂ ಕೂಡ ಮನವಿ ಮಾಡ್ತಾರೆ. ಅಲ್ಲ, ನಾನು ಫುಟ್ಬಾಲ್ ಪ್ಲೇಯರು, ಅವ್ರು ಕ್ರಿಕೆಟ್ ಪ್ಲೇಯರು ಅಂತೇಳಿ ಏನು ಅನ್ನೋದನ್ನ ನೋಡೋಣ. ಕೊಹ್ಲಿ ಕ್ರಿಕೆಟ್ ಆಡ್ತಿರ್ತಾರೆ, ಪ್ರಾಕ್ಟೀಸ್ ಟೈಮಲ್ಲಿ ಫುಟ್ಬಾಲ್ ಆಡ್ತಾ ಇರ್ತಾರೆ, ಗೋಲು ಹೊಡಿತಾರೆ. ಆ ಥರ ಆಲ್ರೌಂಡ್ರಾ ಅಂತೇಳಿ ಜನರ ಅಪೇಕ್ಷೆ ಇದೆ. ನೋಡೋಣ ಏನೇನಾಗ. ರಿಗಾರ್ಡಿಂಗ್ ಸೆಟ್ ಬ್ಯಾಕ್ ಹೇಳಿದ್ರೆ, ಈಗ ಹೂಡಾದ ಲೇಔಟ್ ಅಲ್ಲಿ 20-30 ಸೈಟ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಸೆಟ್ ಬ್ಯಾಕ್ ಈಗಿರೋ ರೂಲ್ಸ್ ನೋಡಿದ್ರೆ ಮನೆ ಕಟ್ಟೋದಕ್ಕೆ ಆಗಲ್ಲ.
ಇಲ್ಲೇ ದ್ವಂದ್ವ ನೀತಿ ಇದೆ ಅಲ್ವಾ? ಸರ್ಕಾರನೇ ಒಂದ್ ಕಡೆ ಸೈಟ್ ಕೊಡುತ್ತೆ, ಒಂದ್ ಕಡೆ ಸೆಟ್ ಬ್ಯಾಕ್ ರೂಲ್ಸ್ ಫ್ರೇಮ್ ಮಾಡುತ್ತೆ. ನಾನು ಬಂದಿರೋಂಥದ್ದೇ ಆ ಪ್ರಶ್ನೆಗೆ ಉತ್ತರವನ್ನು ಜನಸಾಮಾನ್ಯರಿಗೆ ಕಂಡ್ಕೊಳ್ಳೋದಕ್ಕೆ ನಾನು ಬಂದಿರೋಂಥದ್ದು. ನಾನು ವಿಧಾನಸೌಧಕ್ಕೆ ಹೋಗಿ ಅಧಿಕಾರಿಗಳು ಕೇಳಂಗಿದ್ದಿದ್ರೆ ಇದಕ್ಕೆ ತಾರ್ಕಿಕ ಅಂತ್ಯ ಕೊಡ್ತಿದ್ದೆ, ಪರಿಹಾರ ಅಂತ ಹೇಳ್ತಿಲ್ಲ. ಅಂತ್ಯಕ್ಕೂ ಪರಿಹಾರಕ್ಕೂ ಡಿಫ್ರೆನ್ಸ್ ಇದೆ. ಇಲ್ಲ 20-30 ಸೈಟ್ ಕೊಡಂಗಿಲ್ಲ, ಅಥವಾ 30-40 ಸೈಟಿಗೆ 2 ಅಡಿ 3 ಅಡಿ ಫೈನಲ್ ನಾಮ್ಸ್ ಮಾಡಿ ಇಷ್ಟಲ್ಲಿ ಕಟ್ಟಬೇಕು, ಅದಕ್ಕೆ ಓಸಿ ಸಿಗಬೇಕು ಅಂದ್ರೆ ಇಷ್ಟು ನಿಮ್ಗೆ ಲೋನು ಇಲ್ಲ ಅಂತ ಹೇಳಿದ್ರೆ ಪವರಿಗೆ ನೀವು 1 ಅಡಿ ಕಟ್ಕೊಂಡ್ರು ನಿಮಗೆ CC ಸಿಗೋದಿಲ್ಲ, ಆದರೆ OC ಸಿಗೋದಿಲ್ಲ. ನೀವು ಮನೆ ಕಟ್ಕೊಳ್ಳಿ, ಸ್ವಂತ ದುಡ್ಡಲ್ಲಿ ಕಟ್ಟೋರು ಏನಾರು ಒಂದು ಹೇಳಬೇಕಲ್ಲ. ನಾವು ಹೇಳ್ಬೇಕಾದ್ರೆ ಕಾನೂನು ಚೌಕಟ್ಟಿನಲ್ಲೂ ಏನಾಗುತ್ತೆ, ಉಳಿದಿದ್ದು ನಿಮ್ಮ ಶಕ್ತಿಲಿ ಏನು ಮಾಡ್ಕೊಳ್ಳಿ ಅನ್ನೋದನ್ನಾದರೂ ಹೇಳ್ಬೇಕಲ್ಲ. ಇಡೀ ಪ್ರಪಂಚದಲ್ಲಿ ಆಗೋದನ್ನ ಜನರು ಯಾರು ಮೈಕ್ ಮುಂದೆ ಮಾತಾಡಲ್ಲ, ನಾನು ಅದನ್ನು ಮಾತಾಡ್ತೀನಿ, ಅದರಲ್ಲೇನು ನನಗೇನು ಮಡಿವಂತಿಕೆ ಇಲ್ಲ. ಆದರೆ ಏನಾದರೂ ಒಂದು ಹೇಳಬೇಕಲ್ಲ. ಆ ಕೆಲಸ ಆಗ್ತಿಲ್ಲ ಅನ್ನೋಂಥದ್ದಿದೆ, ಅದನ್ನು ಮಾಡೋಣ ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿ. ಥ್ಯಾಂಕ್ ಯು. ಇವತ್ತು ಸಮಯ ಮಿಂಚೋಗಿಲ್ಲ. ಒಂದಿನ ದಯಮಾಡಿ ಕಲಾಭವನದಲ್ಲಿ ಎಲ್ಲ ಗುತ್ತಿಗೆದಾರರು ಯಾರು ಮನೆ ಕಟ್ಟಬೇಕು ಅಂತಿದ್ದಾರೆ 30-40 30-50 ಒಂದು ಪತ್ರಿಕಾಗೋಷ್ಠಿ ಮಾಡಿ ಕರೀಲಿ. ಸ್ಥಳೀಯ ಜನಪ್ರತಿನಿಧಿಗಳು MP MLA ಎಲ್ಲರೂ ಸೇರಿ ಅಲ್ಲಿ RCN ಕರೆಸಲಿ. ಅಲ್ಲಿಗೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಸೇರಿದಂತೆ ಎಲ್ಲ ಪರವಾನಗಿ ನೀಡೋಂಥ ಅಧಿಕಾರಿಗಳು ಬರಲಿ. ಜನಸಾಮಾನ್ಯರು ಏನು ಸಮಸ್ಯೆ ಹೇಳ್ತಾರೆ ಅದಕ್ಕೆ ಏನು ಸೊಲ್ಯೂಷನ್ನು, ಯಾವ ರೀತಿಯಾಗಿ ಕಟ್ಟಬೇಕು, ಯಾವ ರೀತಿಯಾಗಿ ಮಾನದಂಡ ಇದೆ, ಇದನ್ನು ಯಾವ ರೀತಿಯಾಗಿ ನಾವು ಮೀರಿ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೋದು. ಇದ್ರ ಬಗ್ಗೆ ಒಂದು ಸಾರ್ವಜನಿಕವಾಗಿ ಚರ್ಚೆ ಆಗಿ ಅದನ್ನು ಎಲ್ಲರಿಗೂ ತಲುಪಿಸೋಂಥ ಕೆಲಸ ಆದರೆ ಹಾಸನದಲ್ಲಿರುವಂಥ ಏನು ಆರ್ಥಿಕ ವಹಿವಾಟಿರುತ್ತೆ ಇದು ಎಲ್ರಿಗೂ ಅನುಕೂಲ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಭಾವನೆ. ಎರಡನೇದು, ಖಾತೆ ಕಂದಾಯಗಳಿಗೆ ಏನು ಸಮಸ್ಯೆ ಆಗ್ತಿದೆ, ಆಡಳಿತ ಸಮಸ್ಯೆ, ಅದಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ಕೂರೋಂಥ ಕೆಲಸ ಆಗಬೇಕು. ಈಗ ಆಡಳಿತ ಪಕ್ಷದಲ್ಲಿ ಇಲ್ಲ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು, ಅವ್ರಿಗೆ ಹೆಚ್ಚು ಆ ಡೆವಲಪ್ಮೆಂಟ್ ವರ್ಕಿಗೆ ಸಿಗಲ್ಲ ಅನ್ನೋಂಥದ್ದು ಪಾಪ ಅರ್ಥ ಮಾಡ್ಕೊಳ್ಳೋ ಅಂಥ ವಿಚಾರ, ನಾವೇನು ಅದನ್ನು ದೂಷಿಸೋ ಅಂತ ಕೆಲಸ. ಆದರೆ ಒಬ್ಬ ಶಾಸಕರಾಗಿ ಜನಸಾಮಾನ್ಯರಿಗೆ ಸ್ಪಂದಿಸೋಂಥ ಕೆಲಸನಾದರೂ ಮಾಡ್ಬೋದಲ್ಲ, ಜನರಿಗೆ ಹತ್ರ ಆಗೋಂಥ ಕೆಲಸ ಮಾಡ್ಬೋದಲ್ಲ ಅಂತ ನನ್ನ ಅಪೇಕ್ಷೆ ಇದೆ. ಹಾಗಾಗಿ ಕನಿಷ್ಠ ಬೆಳಗ್ಗೆ 9:30 ಸಂಜೆ 6:30 ತನಕ ತಾಲೂಕು ಕಚೇರಿಯಲ್ಲಿ, ಮುನ್ಸಿಪಾಲ್ಟಿ ಕಚೇರಿಯಲ್ಲಿ ವಾರಕ್ಕೆ 2 ದಿನ ಸಾರ್ವಜನಿಕರಿಗೋಸ್ಕರ ಸಮಯ ಕೊಡುವಂಥದ್ದಾಗಬೇಕು. ಅವ್ರು 2 ದಿನ ಕೊಟ್ಟರೆ ನಾವು 2 ದಿನ ಕೊಡ್ತೀವಿ. ಅಂತಿಮವಾಗಿ ಏನಾಗಬೇಕು, ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು. ಅವ್ರು ಸೋಮವಾರ ಮಾಡಿದ್ರೆ ನಾನು ಮಂಗಳವಾರ ಇರ್ತೀನಿ, ಅಥವಾ ಅವರೇ 2 ದಿನ ಇರ್ತಾರೆ ಅಂತ ಹೇಳಿದ್ರೆ ನಾನು ಆ ಕಚೇರಿ ಕಡೆಗೆ ಹೋಗೋದಿಲ್ಲ. ಈ ರೀತಿಯಾಗಿ ಒಂದು ಅಂತಿಮವಾಗಿ ಜನಸಾಮಾನ್ಯರಿಗೆ ಕೆಲಸ ಆಗಬೇಕು ಅನ್ನೋಂಥದ್ದೇ ಜನಪ್ರತಿನಿಧಿಗಳ ಆಸೆ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಂದು ತಂಡವಾಗಿ ಕೆಲಸ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ನಾನಿವತ್ತು ಮಾಧ್ಯಮದ ಮೂಲಕ ನಮ್ಮ ಆಡಳಿತ ವ್ಯವಸ್ಥೆಯೂ ಸೇರಿದಂತೆ ಚುನಾಯಿತ ಪ್ರತಿನಿಧಿಗಳಿಗೆ ಮನವಿ ಮಾಡ್ತಿದ್ದೀನಿ. ಏನಪ್ಪ ಪ್ರೀತಮ್ ಗೌಡರು ದಿಢೀರಂತ ಬಂದು ತಾಲೂಕು ಕಚೇರಿಗೆ ಹೋದ್ರು, ದಿಢೀರಂತ ಕಾರ್ಪೊರೇಷನ್ಗೆ ಹೋದ್ರು ಅಂತೇಳಿ ಹೇಳಿ ಒಬ್ಬೊಬ್ರಿಗೆ ಒಂದೊಂದು ಐಡಿಯಾ ಬರೋದು ಬೇಡ ಅಂತೇಳಿ ಹೇಳಿ ಮೊದಲು ಮಾಧ್ಯಮದ ಸ್ನೇಹಿತರೊಟ್ಟಿಗೆ ನನ್ನ ಆಲೋಚನೆಯನ್ನು ಮತ್ತು ವಿಚಾರಗಳನ್ನ ಯಾವ ಕಾರಣಕ್ಕೆ ಇದನ್ನು ಮಾಡ್ತೀನಿ ನಿಜವಾಗ್ಲೂ ಮನಸ್ಸು ಕಲ್ಕೋಂಥ ವಿಚಾರ. ಆ ಒಂದು ಬರ್ತ್ ಸರ್ಟಿಫಿಕೇಟ್ಗೋಸ್ಕರ ನಡೆದಂಥ ದೃಶ್ಯಾವಳಿಗಳು ನೀವೆಲ್ಲರೂ ಗಮನಿಸಿದ್ದೀರಿ, ನೀವು ಎಲ್ಲರೂ ಹೋಗಿದ್ದೀರಿ. ಅದು ಅತ್ಯಂತ ಬೇಜವಾಬ್ದಾರಿಯುತವಾದಂಥ ನಡವಳಿಕೆ ಅಂತೇಳಿ ಹೇಳಿದ್ರೆ ತಪ್ಪಾಗಲಾರ್ದು. ಹಿಂದೆ ಹಲವಾರು ವರ್ಷಗಳಿಂದ ಪ್ರೀತಮ್ ಗೌಡ ಹುಟ್ಟಕ್ಕೆ ಮುಂಚೆ ನಾನು ಹುಟ್ಟಿದ್ದು ಮಿಷಿನ್ ಆಸ್ಪತ್ರೆಯಲ್ಲಿ. ಆ ಮಿಷಿನ್ ಆಸ್ಪತ್ರೆಯಲ್ಲಿ ಹುಟ್ಟಿದಂಥ ಪಾಪುಗೆ ಹೆಸರಿರಲ್ಲ, ತಂದೆ ತಾಯಿ ಹೆಸರು ಬರ್ಕೊಂಡಿರ್ತಾರೆ, ಗಂಡ ಹೆಣ್ಣು ಅಂತ ಬರ್ಕೊಂಡಿರ್ತಾರೆ. ಹೋದಂಥ ಸಂದರ್ಭದಲ್ಲಿ 1 ವರ್ಷ ಆದ ನಂತರದಲ್ಲಿ ಅವ್ರದ್ದು ಹೋಗಿ ಡೀಟೇಲ್ಸ್ ಕೊಟ್ಟರೆ ಬರ್ತ್ ಸರ್ಟಿಫಿಕೇಟ್ ಕೊಡೋ ಅಂತ ಕೆಲಸ ಆಗ್ತಿತ್ತು. ಇವತ್ತು ಆ ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ, ಪ್ರೀತಮ್ ಗೌಡ ಸಕ್ರಿಯವಾಗಿ 3 ವರ್ಷಗಳ ಕಾಲ ಕೆಲಸ ಮಾಡಬೇಕಿತ್ತು ಅಂತ ನಿಮ್ಮದು ಅಪೇಕ್ಷೆ ಇತ್ತು. ನಾನು ರಾಜಕೀಯ ಕಾರಣಗಳಿಗಾಗಿ ನಂದು ಒಂದು ರಾಜಕೀಯ ಪಕ್ಷವಾಗಿ ರಾಜ್ಯದ ಜವಾಬ್ದಾರಿ ತೆಗೆದುಕೊಂಡು ಪಕ್ಷದ ಕೆಲಸವನ್ನು ಮಾಡ್ತಾಯಿದ್ದೆ. ಆದರೆ ಸಕ್ರಿಯವಾಗಿ ಗೆದ್ದಂಥ ಅಭ್ಯರ್ಥಿಗೆ ಸಹಕಾರ ನೀಡುವಂಥದ್ದು ನನ್ನ ಜವಾಬ್ದಾರಿ. ಮುಂದೆನೂ ಕೂಡ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಯಾವುದೇ ವೈಯಕ್ತಿಕವಾಗಿ ನಾನು ಅವರು ಮಾಡಿದ್ದಾರೆ ಅಂತ ಹೇಳ್ತೀನಿ. ಆದರೆ ಆಡಳಿತ ವ್ಯವಸ್ಥೆಯಲ್ಲಿ ಆಗಬೇಕಾಗಿರೋ ಬದಲಾವಣೆಗಳನ್ನ ಅವ್ರ ಮೂಲಕ ಆಗಬೇಕು. ಯಾಕಂದರೆ ಒಂದು ಚುನಾಯಿತ ಪ್ರತಿನಿಧಿಗಿರುವಂಥ ಜವಾಬ್ದಾರಿಯನ್ನು ಅವರು ಇನ್ನೂ ಹೆಚ್ಚು ಕ್ರಿಯಾಶೀಲವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನೋವಂಥದ್ದು ಜನಸಾಮಾನ್ಯರ ಅಪೇಕ್ಷೆ ಇದೆ. ವಿಶೇಷವಾಗಿ 30-40 30-50 ಯಾರು ಸೂರನ್ನು ಕಟ್ಕೋಬೇಕು ಅಂತಿದ್ದಾರೆ ಅದ್ರ ಜೊತೆಯಾಗಿ ನಮ್ಮ UGD ಬ್ಲಾಕ್ ಆದರೆ ಎಷ್ಟು ಸಮಯ ತಗೊಳುತ್ತೆ ಅಂತೇಳಿ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಷ್ಟು ದಿನದೊಳಗಾಗಿ
ಆ ಕಾಮಗಾರಿ ಪೂರ್ಣಗೊಳ್ಳುತ್ತೆ, ಅದನ್ನು ಸರಿಪಡಿಸ್ತೀವಿ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಗರದಲ್ಲಿ ಇರೋವಂಥ ನಗರ ಪಾಲಿಕೆ ಸದಸ್ಯರು ಕೂಡ ಇಲ್ಲ. ನಾನು ಕೇಳೋವಂಥದ್ದು ಇಷ್ಟೇನೆ, ನಗರ ಪಾಲಿಕೆ ಅಧಿಕಾರಿಗಳಿಗೆ ಉನ್ನತೀಕರಣ ಆದ ನಂತರ 3 ಎಕ್ಸಿಟ್ ಇಂಜಿನಿಯರ್ ಇರಬೇಕು ಅಂತೇಳಿ ಇದೆ, ಸ್ಯಾಂಕ್ಷನ್ ಪೋಸ್ಟ್ ಇದೆ, ಎಲ್ಲ ಇದೆ. ಆದರೆ ಇಲ್ಲಿ ತನಕ ಒಂದೇ ಒಂದು ಹುದ್ದೆ ಕೂಡ ಇಲ್ಲಿ ತನಕ ಭರ್ತಿಯಾಗಿಲ್ಲ. ನನಗೂ ಸರ್ಕಾರಿ ವ್ಯವಸ್ಥೆ ಅರ್ಥ ಆಗುತ್ತೆ, ಸಮಯ ಹಿಡಿಯುತ್ತೆ ಅಂತಿದೆ. ಆದರೆ ಆ ಸಮಯ ತಾತ್ಕಾಲಿಕವಾಗಿ ನಾವು ಟೆಂಪ್ರರಿಯಾಗಿ ಬೇಸಿಸಲ್ಲಿ ಅಧಿಕಾರಿಗಳು ತೆಗೆದುಕೊಂಡು ಜನಸಾಮಾನ್ಯರ ನೋವುಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಆಗಬೇಕು. ಇದನ್ನು ಕೇಳೋಣ ಅಂತ ಹೋದ್ರೆ ನಗರಸಭೆಯ ಚುನಾಯಿತ ಪ್ರತಿನಿಧಿ ಇಲ್ಲ. ನಗರಸಭೆ ಆಗಿದ್ದರೆ DC ಅಧ್ಯಕ್ಷ ಇರ್ತಿದ್ರು, DC ಹತ್ರ ಹೋಗಿ ಕೇಳ್ಬೋದಿತ್ತು. ಈಗ RC ಮೈಸೂರು, ದೂರದ ಮೈಸೂರಲ್ಲಿ ಕೂತಿದ್ದಾರೆ. ನಗರ ಪಾಲಿಕೆಯ ಜವಾಬ್ದಾರಿಯನ್ನು ಹೊತ್ತಿರುವಂಥ RC ವಾರಕ್ಕೊಮ್ಮೆ ಆದರೂ ಕೂಡ ನಗರ ಪಾಲಿಕೆ ಆವರಣಕ್ಕೆ ಬಂದು ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸಿ ಏನಾದರೂ ಪರಿಹಾರ ಕೊಟ್ಟಿದ್ರೆ ಬಹುಶಃ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ ಅನ್ನೋಂಥದ್ದು ನನ್ನ ವೈಯಕ್ತಿಕ ಭಾವನೆ. ನನಗಿರೋಂಥ ಅಲ್ಪ ಸ್ವಲ್ಪ ಏನು ಜವಾಬ್ದಾರಿ ಅನ್ನೋ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋಂಥದ್ದು. ಇವತ್ತೇನು ಸಮಸ್ಯೆ ಆಗ್ತಿದೆ ಅಂತ ಹೇಳಿದರೆ, ಜನಪ್ರತಿನಿಧಿಗಳು, ಕಾರ್ಪೊರೇಟರ್ಗಳು, ಮಾಜಿ ಕಾರ್ಪೊರೇಟರ್ಗಳು ಹೋದರೆ ನಿಮಗೂ ಈ ನಗರಸಭೆಗೆ, ನಗರ ಪಾಲಿಕೆಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ವರ್ತನೆ ಮಾಡೋಂಥದ್ದು. ಅವ್ರು ಯಾರೂ ಕೂಡ ವೈಯಕ್ತಿಕ ಕೆಲಸಕ್ಕೆ ಹೋಗೋದಿಲ್ಲ. ಜನಸಾಮಾನ್ಯರು ಅವ್ರ ವಾರ್ಡಲ್ಲಿ ಇದ್ದಂಥ ಕೆಲಸ, ಪಕ್ಷ ಯಾವುದೇ ಇರಲಿ, ಕಾಂಗ್ರೆಸ್ ಇರಲಿ, ಜನತಾದಳ ಇರಲಿ, BJP ಇರಲಿ, ಅವ್ರಿಗೆ ಕನಿಷ್ಠ ಸ್ಪಂದಿಸುವಂಥ ಕೆಲಸನಾದ್ರು ಅಧಿಕಾರಿಗಳು ಮಾಡಿದ್ರೆ ಬಹುತೇಕ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೋದು. ಆದರೆ ಇವತ್ತು ಆಗ್ತಿರೋಂಥದ್ದೇನು ಅಂತ ಹೇಳಿದ್ರೆ, ಚುನಾಯಿತ ಪ್ರತಿನಿಧಿ ಇಲ್ಲ. ನಗರ ಪಾಲಿಕೆ ಆಗಿರೋ ಕಾರಣಕ್ಕೆ RC ಅವರು ಇದರ ನೋಡಲ್ ಆಫೀಸರ್ ಅಧ್ಯಕ್ಷ ಆಗಿರ್ತಾರೆ. ಅವ್ರಿಗೆ ಮೈಸೂರಿಗೆ ಹೋಗುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆದರೆ ನಗರದ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗುತ್ತಿದೆ ಅಂತೇಳಿ ಹೇಳಿ ನಿಮ್ಮ ಮೂಲಕ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು RCಗೆ ಮನವಿ ಮಾಡಲಿಕ್ಕೆ ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ 30-40 ಸೈಟಿಗೆ ಏನು ನಿವೇಶನ ಮಾಡೋವಂಥದ್ದು, ಯಾರ್ಯಾರು ಅವಲಂಬಿತರಾಗಿದ್ದಾರೆ ಅಂತೇಳಿ ಕೇಳಿದ್ರೆ, ಗಾರೆ ಕೆಲಸ ಮಾಡೋವಂಥ ಸಾಮಾನ್ಯ ಕೂಲಿಕಾರರಿಂದ ಹಿಡಿದು ಅದಕ್ಕೆ ಬೇಕಾಗೋವಂಥ ಸಾಮಗ್ರಿಗಳನ್ನ ಒದಗಿಸೋವಂಥ ಮರಳಿನ ವರ್ತಕರಿರ್ಬೋದು, ಸಿಮೆಂಟ್ ಇರ್ಬೋದು, ಸ್ಟೀಲ್ ಇರ್ಬೋದು, ಗುತ್ತಿಗೆದಾರರು ಇರ್ಬೋದು, ಒಂದು ಸೂರನ್ನು ಕಟ್ಕೋಬೇಕು ಅಂತೇಳಿ ಕನಸು ಕಟ್ಕೊಂಡಿರೋಂಥ ಕೆಳವರ್ಗ ಮತ್ತು ಮಧ್ಯಮ ವರ್ಗದ ಸಾಮಾನ್ಯ ಜನರಿಗೂ ಕೂಡ ಮನೆ ಕಟ್ಕೊಳ್ಳೋದೇ ಒಂದು ಮರೀಚಿಕೆಯಾದ ರೀತಿಯಲ್ಲಿ ಇವತ್ತಿನ ವ್ಯವಸ್ಥೆಗಾಗಿದೆ. ವ್ಯವಸ್ಥೆ ಇದೆ, ಅದ್ರ ಬಗ್ಗೆ ಒಂದು ಬೆಳಕನ್ನು ಚೆಲ್ಲಿ ಜನರಿಗೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡುವಂಥದ್ದಾಗಬೇಕು. ಮತ್ತು ಕಾರ್ಪೊರೇಷನ್ನಲ್ಲಿ ಏನು 10 ಹಳ್ಳಿಗಳು ಸೇರಿದೆ, ಅದರದ್ದು ID ನಂಬರ್ ಆಗಿಲ್ಲ, ಅದನ್ನು ಎಲ್ಲಿ ಹೋಗಬೇಕು, DR ಆಫೀಸಲ್ಲಿ ಇದೆಯಾ, ಅಲ್ಲಿ ಹೋಗಿ ರೀಜನಲ್ ಕಮಿಷನರ್ ಆಫೀಸಲ್ಲಿ ಫಾಲೋ ಅಪ್ ಮಾಡಿ ಫೈನಲ್ ಒಂದು ರೇಟ್ ಫಿಕ್ಸೇಷನ್ ಮಾಡಿಸಿ ಅದರಿಂದ ತಂದು ಇಲ್ಲಿ ಸ್ಥಳೀಯವಾಗಿ ID ಕ್ರಿಯೇಟ್ ಆದರೆ ರೈತರ ತ್ರಿಶಂಕು ಪರಿಸ್ಥಿತಿಯಿಂದ ಹೊರಗೆ ತರ್ಬೋದು. ಅದೇ ರೀತಿಯಾಗಿ ಇಲ್ಲಿ ಸ್ಥಳೀಯವಾಗಿರೋಂಥ ಪೌತಿ ಖಾತೆಯಿಂದ ಹಿಡಿದು ಖಾತೆ ಬದಲಾವಣೆಗೆ ಆಗ್ತಿರೋಂಥ ಸಮಸ್ಯೆ, ಇದೆಲ್ಲದ್ರ ಕಡೆ ಬೆಳಕು ಚೆಲ್ಲಿ ಅನ್ನೋಂಥದ್ದಷ್ಟೇ ಜನಸಾಮಾನ್ಯರ ಧ್ವನಿಯಾಗಿ ನಾನು ಮನವಿ ಮಾಡಲಿಕ್ಕೆ ನಿಮ್ಮೊಂದಿಗೆ ಬಂದಿದ್ದೀನಿ. ಉದಾಹರಣೆಗೆ ಹಾಸನ ಶಾಸಕರು ಅವರು ಜವಾಬ್ದಾರಿ ನಿರ್ವಹಣೆ ಮಾಡೋದಕ್ಕೆ ವಿಫಲರಾಗಿದ್ದಾರೆ ಅಂತ ನಾನು ವಿಫಲರಾಗಿದ್ದಾರೆ, ಸಫಲರಾಗಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಡೋದು ದೊಡ್ಡವನಲ್ಲ. ಆದರೆ ಜನಸಾಮಾನ್ಯರಿಗೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಆಗಬೇಕು ಅನ್ನೋ ಅಪೇಕ್ಷೆ ಇದೆ. ಅದು ಆಗಲಿ ಅಂತ ಆಶಿಸ್ತಾ ಏನು ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಮಾತ್ರ ನಾನು ಮಾತನಾಡ್ತೀನಿ. ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಹೇಳ್ತಿದ್ದೀನಿ. ದೂಷಣೆ ಮಾಡಿ ಹೋಗ್ಲಿಕ್ಕೆ ತಯಾರಿಲ್ಲ. ಅವ್ರು ಮಾಡಲಿ ಅಂತ ಮನವಿ ಮಾಡ್ತಿದ್ದೀನಿ. ಅವ್ರು ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಬೆಳಗ್ಗೆಯಿಂದ ಸಂಜೆ ತನಕ 100% ಯಾವ ಡೇಟಿಗೆ ಇರ್ತೀನಿ ಅಂತ ಹೇಳ್ತೀನಿ. ಆ ಡೇಟಿಗೆ ಚೇರ್ ಹಾಕೊಂಡು ಒಬ್ಬ ಸಾಮಾನ್ಯ ಪ್ರಜೆ ಹಂಗೆ ಕಾರ್ಯಕರ್ತ, ಸಾಮಾಜಿಕ ಕಾರ್ಯಕರ್ತನಂಗೆ ನಾನು ಕಾರ್ಪೊರೇಷನಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಇರ್ತೀನಿ. ತಾಲೂಕು ಆಫೀಸಲ್ಲಿ ಬೆಳಗ್ಗೆಯಿಂದ ಸಂಜೆ ಇರೋಂಥ ಕೆಲಸ ಮಾಡ್ತೀನಿ ಅಂತ ಹೇಳಿಕ್ಕೆ ಬಂದೀನಿ. ಜನಸಾಮಾನ್ಯರಿಗೆ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರಾಯ್ತು. ನಾನು ಹೋಗೋದ್ರಿಂದ ಜನಸಾಮಾನ್ಯರ ಸಮಸ್ಯೆ ಪರಿಹಾರ ಆಯಿತು ಅಂದ್ರೆ ಸಂತೃಪ್ತಿ ಆಗುತ್ತೆ. ಅದ್ರ ಬದಲಾಗಿ ಅವರೇ ಮಾಡಿದ್ರೆ ನನಗದು
ಅಲ್ಲ, ಮುಂದೆ ಅದು ಮಾಡಬೇಕು, ಅವರು ಮಾಡಬೇಕು ಅಂತೇಳಿ ಅನ್ಕೊಂಡಿರ್ತಾರೇನೋ, ಆಗಿಲ್ಲ. ಈಗ ಮುಂದೆ ಆದರೂ ಆಗಲಿ ಅಂತ ಆಶಯ ನನಗೆ. ನೀವು ಜನಪ್ರತಿನಿಧಿಗಳು ಇಬ್ರು ಹೇಳಿದ್ದೀರಾ, MP ಅವ್ರ ಬಗ್ಗೆನೂ ಹೇಳಿದ್ದೀರಾ, ಜೊತೆಗೆ ಜಿಲ್ಲಾ ಇಲ್ಲ, ವೈಫಲ್ಯ ಅನ್ನೋದಕ್ಕಿಂತ ಜನಸಾಮಾನ್ಯರ ಸಮಸ್ಯೆ ಏನು ಅನ್ನೋದು ಅರ್ಥ ಮಾಡ್ಕೋಬೇಕು. ನಾನೀಗ ಒಂದು ಅದನ್ನೇನಂತಾರೆ ಸರ್ ಅಲ್ಲ ವೈಫಲ್ಯ? ಏನು ಅಂತ ಹೇಳಿದ್ರೆ, ಹೆಚ್ಚು ಆಸಕ್ತಿ ತೋರದೇ ಇರೋದು ಒಂದು ಕಾರಣ ಆಗ್ಬೋದು. ನಾನೀಗ ಯಾವುದೋ ಒಂದು ಗ್ರಾಮದಲ್ಲಿ ಅಥವಾ ಯಾವುದೋ ಒಂದು ಏರಿಯಾದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಯಾವುದು ಜಾತಿ ನೋಡಲಿಲ್ಲ, ನನ್ನ ಧರ್ಮ ನೋಡಲಿಲ್ಲ, ಪಕ್ಷ ನೋಡಲಿಲ್ಲ. UGD ಸಮಸ್ಯೆ ಇದೆ ಅಂತ ಹೇಳಿದ್ರೆ UGD ಕೆಲಸ ಮಾಡಿಸೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೆ. ನಮಗೆ ನೀರಿಲ್ಲ ಅಂತೇಳಿ ಹೇಳಿದ್ರೆ ಅಮೃತ್ ಯೋಜನೆಯಲ್ಲಿ ನೀರು ಹೆಂಗೆ ತರೋದು ಅಂತೇಳಿ ಹೇಳಿ ಅದಕ್ಕೆ ಅಡಿಷ್ನಲ್ ಗ್ರ್ಯಾಂಟ್ ಏನು ಬೇಕು ಅಂತ ಆ ಗ್ರ್ಯಾಂಟನ್ನು ತರ ಅಂತ ಕೆಲಸ ಮಾಡ್ತಿದ್ದೆ. ಇಲ್ಲಿ ಆಸಕ್ತಿ ನಿರಾಸಕ್ತಿಗಿಂತ ಹೆಚ್ಚಾಗಿ ಬದ್ಧತೆ ಬೇಕು. ಆ ಬದ್ಧತೆ ಜನರು ಅಪೇಕ್ಷೆ ಪಡ್ತಾ ಇದ್ದಾರೆ, ಅದು ಪರಿಣಾಮಕಾರಿಯಾಗಿ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ಬೇಜಾರು ಮಾಡ್ಕೊತಾರೆ ಅಂತ ಹೇಳ್ತಿಲ್ವಾ? ಅಲ್ಲ, ಬೇಜಾರೇನಿಲ್ಲ. ರಾಜಕೀಯ ಮೇಲಾಟ ಆಗಬಾರ್ದು, ಕೇವಲ ಇಲ್ಲಿ ಕೆಸರಚ್ಚ ಅಂತ ಕೆಲಸ ಮಾಡಬಾರ್ದು ಅಂತ ಹೇಳಿ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದೀನಿ. ನೀವು ಆ ಕಾರಣಕ್ಕೆ ಬರ್ತಾ ಇರೋದಲ್ವಾ? ಅಲ್ಲ, ನಂದು ಕೂಡ ಜವಾಬ್ದಾರಿ ಇದೆ ಅಂತ ಜವಾಬ್ದಾರಿ ಅರ್ಥಕೊಂಡು ಮಾಡ್ಲಿಲ್ಲ ಅಂದ್ರೆ ನಾಳೆಯಿಂದ ನೀವು ಅವ್ರು ಮಾಡ್ಲಿ ಅಂತ ಅಪೇಕ್ಷೆ ಇದೆ. ಅವರಿಂದ ಆಗಿಲ್ಲ ಅಂದ್ರೆ ಜನಸಾಮಾನ್ಯರಿಗೆ ಯಾರು ಒಬ್ರು ಸ್ಪಂದಿಸಲೇಬೇಕು. ಆ ಸ್ಪಂದಿಸೋಂಥ ಕೆಲಸವನ್ನ ನಾನು ಮಾಡೋದ್ರ ಮೂಲಕ ಜನರಿಗೆ ಅಟ್ಲೀಸ್ಟ್ ಅದರಿಂದ ಒಂದು ಶಕ್ತಿ ಸಿಗ್ಲಿ ಅನ್ನೋಂಥದ್ದು ನನ್ನ ಅಲ್ಲ, ಟೈಮ್ ಡೆಡ್ಲೈನ್ ಎಲ್ಲ ಇಲ್ಲ. ಅವ್ರು ಮಾಡ್ತಾರೆ ಅನ್ನೋ ಅಪೇಕ್ಷೆ ಇದೆ. ಅವರು ಈಗ ಹೇಳಿದ್ನಲ್ಲ, 3 ವರ್ಷ ಕಂಪ್ಲೀಟ್ ಆಗಿದೆ. ಈಗ ಅವರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಮಾಡಿದ್ರೆ ಸಂತೋಷ, ಮಾಡಲಿಲ್ಲ ಅಂತ ಹೇಳಿದ್ರು ಈ ಮಾಧ್ಯಮಗೋಷ್ಠಿಯಿಂದ ಅಧಿಕಾರಿಗೆ ವರ್ಗನಾದರೂ ಇದರಿಂದ ಹೊರಗೆ ಬರುತ್ತಾ ಅಂತೇಳಿ ಕಾದು ನೋಡೋಣ. ಎಲ್ಲ ನನ್ನಿಂದನೇ ಅನ್ನೋ ಭಾವನೆಯನ್ನು ಬಿಟ್ಟು ಬಹುಶಃ ಜನರಿಗೆ ಈ ವಿಚಾರ ತಿಳಿಸೋದ್ರ ಮೂಲಕ ಅಧಿಕಾರಿಗಳು ಎಚ್ಚೆತ್ಕೊಳ್ಬೋದು ಅನ್ನೋ ಆಶಯ ಇಟ್ಕೊಂಡಿದ್ದೀನಿ. ಇದ್ರ ಪರಿಸ್ಥಿತಿ ನೋಡಿ ಬರುವಂಥ 10-6 ದಿನಗಳಲ್ಲಿ ಈ ಕೆಲಸಕ್ಕೆ ನಾನು ಚುರುಕು ಕೊಡೋ ಅಂಥ ಕೆಲಸವನ್ನ ನಿಮ್ಮೆಲ್ಲರ ಸಹಕಾರದೊಂದಿಗೆ ಮಾಡೋ ಅಂಥದ್ದನ್ನು ಮಾಡ್ತೀನಿ. ಈಗ ನೀವು ಹೇಳಿರೋದು ಬಹುಪಾಲು ಎಲ್ಲ ಸ್ಟೇಟ್ ಪಾಲಿಸಿ ಆಗಬೇಕಾಗಿರೋದು ಸೆಟ್ ಬ್ಯಾಕ್ ಆಗಿರಲಿ, ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೆ ಕಳೆದ ತಿಂಗಳಲ್ಲಿ ಸೆಕ್ರೆಟರಿ ಅವ್ರನ್ನ ಮೀಟ್ ಮಾಡ್ತೀವಿ, ಇದಕ್ಕೆ ಪರಿಹಾರ ಕಂಡ್ಕೊಳ್ತೀವಿ ಅಂತೇಳಿ ಹೇಳಿ ಸ್ಥಳೀಯವಾಗಿ ಉಲ್ಲೇಖ ಮಾಡಿದ್ದನ್ನು ನೋಡಿದೆ. ಆದ್ರೆ ಇವತ್ತಿನ ದಿನದ ತನಕ ಅದಕ್ಕೆ ಯಾರಿಗೂ ಕೂಡ ಸೊಲ್ಯೂಷನ್ ಸಿಕ್ಕಿಲ್ಲ. ಅಂದ್ರೆ ನಾನು ಮನೆ ಕಟ್ತೀನಿ ಧೈರ್ಯವಾಗಿ ಹೋಗಿ ಮನೆ ಕಟ್ಟೋಣ ಅನ್ನೋ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ. ನಾನು ಕೇಳೋಂಥದ್ದು ಅನೇಕ ಜ್ವಲಂತ ಸಾಮಾನ್ಯ ವಿಚಾರಗಳು ದೊಡ್ಡ ದೊಡ್ಡ ಅಧಿಕಾರಿಗಳ ಕೂತವ್ರಿಗೆ ಈ ಚಿಕ್ಕ ವಿಚಾರಕ್ಕೂ ನಮಗೂ ಏನಪ್ಪ ಸಂಬಂಧ ಅನ್ಸ್ಬೋದು. ಕನಿಷ್ಠ 90% ಹಾಸನ ನಗರದ ಜನರಿಗೆ ಬೇಕಾಗಿರೋವಂಥದ್ದು ಸಮಯಕ್ಕೆ ಸರಿಯಾದಂಥ ಕುಡಿಯೋ ನೀರು ಮತ್ತು UGD ಸಮಸ್ಯೆ ಬಗೆಹರಿಸಿ ಗುಂಡಿ ಏನಾದರೂ ಬಿದ್ದಿದ್ರೆ ಆ ಗುಂಡಿ ಮುಚ್ಚೋ ಅಂತ ಕೆಲಸ ಆಗಬೇಕು ಅನ್ನೋ ಅಪೇಕ್ಷೆ ಇದೆ. ಅವ್ರ ಸ್ವತ್ತಿಗೆ ಈ ಸ್ವತ್ತಾಗ್ಬೋದು, ಖಾತಾ ಚೇಂಜ್ ಇರ್ಬೋದು, ಅವ್ರ ಮನೆಯಲ್ಲಿ ಬರೋ ಅಂಥ ಬರ್ತ್ ಸರ್ಟಿಫಿಕೇಟು ಅಥವಾ ದುರದೃಷ್ಟವಶ ಯಾರಾದರೂ ತೀರ್ಕೊಂಡ್ರೆ ಡೆತ್ ಸರ್ಟಿಫಿಕೇಟ್ ಸಿಗೋವಂಥದ್ದು, ಮನೆ ಕಟ್ಟಬೇಕು ಅಂತೇಳಿ ಹೇಳಿದ್ರೆ ಪರವಾನಗಿಯ ನಿರೀಕ್ಷೆಯಲ್ಲಿದ್ದಾರೆ. ಇದಕ್ಕೆ ಏನು ಆಡಳಿತ ವ್ಯವಸ್ಥೆಗೆ ಜಡತ್ವ ಬಿದ್ದಿದೆ, ಇದನ್ನು ಮುಂದೆ ಆದರೂ ಕೂಡ ಸರಿ ಮಾಡ್ಕೋಬೇಕು ಅನ್ನೋವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಅಪೇಕ್ಷೆ ಇದೆ. 3 ವರ್ಷಗಳ ಕಾಲ ಅವಕಾಶವನ್ನು ಕೂಡ ಸಾಮಾನ್ಯವಾಗಿ ಯಾರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅವರು ಕೂಡ ನಿರ್ವಹಿಸ್ತಾ ಬಂದಿದ್ದಾರೆ. ಆದರೆ ಜನರಿಗೆ ಅದು ಎಷ್ಟರ ಮಟ್ಟಿಗೆ ತಲುಪಿದೆ ಅನ್ನೋವಂಥದ್ದು ಜನಸಾಮಾನ್ಯರು ದಿನನಿತ್ಯ ನಗರ ಪಾಲಿಕೆಯ ಕಚೇರಿಯಲ್ಲಿರ್ಬೋದು, ತಾಲೂಕು ಕಚೇರಿಯಲ್ಲಿರ್ಬೋದು, ದಿನನಿತ್ಯ ನಳ್ತಿರೋ ಅಂಥದ್ದು ನೀವು ಕೂಡ ಗಮನಿಸಿದ್ದೀರಿ. ನಾನಿಲ್ಲಿ ರಾಜಕಾರಣವನ್ನು ಮೀರಿ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೂ ಸೇರಿದಂತೆ ಯಾರು ಜನಪ್ರತಿನಿಧಿಗಳಿದ್ದಾರೆ ಅವ್ರಿಗೆ ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸ ಆಗಲಿ, ವಾರಕ್ಕೆ 1 ದಿನ ಏನು ಕೆಲಸ ಆಗಬೇಕು ಅದನ್ನು ಸಾರ್ವಜನಿಕರನ್ನ ಆಹ್ವಾನ ಮಾಡಿ ಒಂದಿನ ದಯಮಾಡಿ ತಾಲೂಕು ಕಚೇರಿಯಲ್ಲಿ ಕೂರಬೇಕು ಯಾವುದೇ ಜನಪ್ರತಿನಿಧಿ ಆಗಲಿ, ಬೆಳಗ್ಗೆಯಿಂದ ಸಂಜೆ ತನಕ. ಅವತ್ತೇನು ಕೆಲಸ ಇದೆ ಅಂತ ಸ್ಯಾಂಪಲ್ ಸಿಕ್ಕಿದ್ರೆ ಮುಂದಿನ ವಾರ ಬಂದಂಥ ಸಂದರ್ಭದಲ್ಲಿ ಮತ್ತೆ ಯಾರು ಜನಪ್ರತಿನಿಧಿಗಳಿರ್ತಾರೆ ಆ ಜನಪ್ರತಿನಿಧಿಗಳು ಬಂದು ಕೇಳ್ತಾರೆ ಅನ್ನೋ ಬೈಕ್ಕಾದರೂ ಆಡಳಿತ ಚುರುಕು ಕಾಣುತ್ತೆ. MP ಆಗ್ಬೋದು, ಇವರು ಹಾಸನ ನಗರದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಬೇಕು. ಯಾಕಂದರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟ್ರು ಒಂದಿನ ನಗರ ಪಾಲಿಕೆಯಲ್ಲಿರಲಿ, ಒಂದಿನ EO ಕಚೇರಿಯಲ್ಲಿರಲಿ, ತಾಲೂಕು ಆಡಳಿತಾಧಿಕಾರಿಯಲ್ಲಿ ಎಲ್ಲ PDOಗಳನ್ನ ಕರ್ಸ್ಕೊಂಡು ಪ್ರತಿ ತಾಲೂಕಿಗೆ ಕಚೇರಿಯ ಒಂದು ಮೀಟಿಂಗನ್ನು ಜನಸಾಮಾನ್ಯರಿಗೋಸ್ಕರ ಪ್ರತಿ ವಾರಕ್ಕೊಮ್ಮೆ ಮಾಡ್ತಾರೆ ಅಂತೇಳಿ ಹೇಳಿ ನಿರೀಕ್ಷೆಯಲ್ಲಿ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ದೀನಿ. ಅವರು ಮುಂದಿನ ದಿನಗಳಲ್ಲಿ ಮಾಡಲಿಲ್ಲ ಅಂದರೆ ಅನಿವಾರ್ಯವಾಗಿ
ಜನರ ಪರವಾಗಿ ವಾರಕ್ಕೆ ಒಂದಿನ ಮಹಾನಗರ ಪಾಲಿಕೆಗೆ ನಾನು ಒಬ್ಬ ಜನರ ಪ್ರತಿನಿಧಿ ಆಗಿ ಅಲ್ಲಿರೋಂಥದ್ದು ಮಾಡ್ತೀನಿ. ಚುನಾಯಿತ ಪ್ರತಿನಿಧಿಗೂ ಜನಪ್ರತಿನಿಧಿಗೂ ವ್ಯತ್ಯಾಸ ಇಷ್ಟೇ. ಚುನಾಯಿತ ಪ್ರತಿನಿಧಿ ಅಂದರೆ ಗೆದ್ದಿರೋಂಥವ್ರು, ನನಗಿಂತ ಜಾಸ್ತಿ ಮತ ತಗೊಂಡಿರೋಂಥವ್ರು. ಜನಪ್ರತಿನಿಧಿ ಅಂದರೆ 78,000 ಜನ ನನ್ನನ್ನು ಪ್ರತಿನಿಧಿಯಾಗಿ ಚುನಾವಣೆಯಲ್ಲಿ ಮತವನ್ನು ಕೊಟ್ಟಿದ್ದಾರೆ. ಅವರ ಪ್ರತಿನಿಧಿಯಾಗಿ ನಾನು ಕಚೇರಿಗಳಲ್ಲಿ ಬೆಳಗ್ಗೆಯಿಂದ ಸಂಜೆ ಇರೋ ತನಕ ಕೆಲಸವನ್ನು, ಅವರ ಸಮಸ್ಯೆಗೆ ಸ್ಪಂದಿಸೋಂಥ ಕೆಲಸವನ್ನು ಮಾಡೋ ಅಂಥದ್ದು ಅನಿವಾರ್ಯ ಆಗುತ್ತೆ. ಹಾಗಾಗಿ ನಾನು ಚುನಾವಣೆಯ ಸಮಯದಲ್ಲಿ ಮಾತ್ರ ರಾಜಕಾರಣ ಮಾಡಬೇಕು, ಉಳಿದಂಥ ಸಮಯದಲ್ಲಿ ಮುಕ್ತವಾದ ವಾತಾವರಣ ಇರಬೇಕು, ಯಾವುದೂ ಕೂಡ ಉಸಿರುಗಟ್ಟ ವಾತಾವರಣ ಆಗಬಾರ್ದು ಅಂತೇಳಿ ಹೇಳಿ ಯಾವುದೇ ವೈಮನಸ್ಸಿನ ರಾಜಕಾರಣ ಅಥವಾ ಎತ್ಕಟ್ಟ ಅಂತ ರಾಜಕಾರಣವನ್ನು ಮಾಡಬಾರ್ದು ಅಂತೇಳಿ ಹೇಳಿ ಈ ಕ್ಷಣದ ತನಕ ಇದ್ದೀನಿ, ಮುಂದೆನೂ ಕೂಡ ಇದ್ದೀನಿ. ಆದರೆ ಜನಸಾಮಾನ್ಯರಿಗೆ ಯಾರೂ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ನಮಗೆ ಅದರ ವ್ಯತಿರಿಕ್ತ ಪರಿಣಾಮ ಆಗಬಾರ್ದು ಅಂತೇಳಿ ಹೇಳಿ ನಾನು ಮನವಿಯನ್ನು ಮಾಡ್ತೀನಿ. ನಮ್ಮ ಸಮಸ್ಯೆಯನ್ನು ವಿಧಾನಸಭಾ ಕಲಾಪದಲ್ಲಿ ಚರ್ಚೆ ಮಾಡಿ ಆ ಬರುವಂಥ ಇಲಾಖೆಯ ಕಾರ್ಯದರ್ಶಿಗಳು ಮಂತ್ರಿಯೊಟ್ಟಿಗೆ ಚರ್ಚೆ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡಿಟ್ಕೊಳ್ಳೋದಕ್ಕೆ ಶಾಸಕಾಂಗ ಅಂತ ಇರುವಂಥದ್ದು. ಆ ಶಾಸಕಾಂಗದಲ್ಲಿ ಯಶಸ್ವಿಯಾಗಿ ವಿರೋಧ ಪಕ್ಷದಲ್ಲಿದ್ದಾರೆ, ಇವ್ರಿಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗ್ರಾಂಟ್ ಕೊಡದೇ ಇರ್ಬೋದು. ಇವತ್ತು ಚಿಕ್ಕಮಂಗ್ಳೂರಿನಲ್ಲಿ ಒಬ್ಬ ಶಾಸಕ, ಒಂದು ಕ್ಷೇತ್ರದ ಶಾಸಕ ಹೋಗಿ ಪಾಲಿಸಿ ಮಾಡಿಸೋದ್ರೆ ಸುಲಭ. ನಾವು ಇಲ್ಲ, ನಂಜುಂಡೇಗೌಡ್ರೆ ಉದಾಹರಣೆಗೆ ಹೇಳ್ತೀನಿ, ಬರ್ತ್ ಸರ್ಟಿಫಿಕೇಟ್ ಮಾಡೋ ಅಂಥದ್ದು ಪಾಲಿಸಿ ಅಲ್ಲ, ಆಡಳಿತ ವ್ಯವಸ್ಥೆಗೆ ಕೊಡಬೇಕಾಗಿರೋ ಚುರುಕು. 30-40 30-50ಗೆ 3 ವರ್ಷ ಆದ್ಮೇಲೆ ಒಟ್ಟ ಹೋಗ್ಬೋದು. ಅಲ್ಲ, ಹಾಸನ ನಗರ ಪಾಲಿಕೆ ಬಂದಿದ್ದು ಮಾತ್ರ ಸಿಗ್ತಾ ಆಗಿಲ್ಲ. ಹೌದು, ಅದಕ್ಕೆ ಒಳಗಡೆ ಆದ್ರೆ ಇವರೇ ಕೊಟ್ಟು ಒಂದು ವರ್ಷದೊಳಗಡೆ ಹಾಸನಲ್ಲಿ ಸಮಸ್ಯೆ ಆಗಿರೋದು ನಾನು ಹೇಳ್ತಾ ಇರೋದು. ಕಳೆದ ವಾರ ಆಗಿದ್ದು ಇವತ್ತಿಗೆ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ನೀವು ಹೇಳಿದ 1 ವರ್ಷದ ಮುಂಚೆಯಿಂದ ಅದೇ ಇದೆ, ಮ್ಯಾಕ್ಸಿಮಮ್ 1 ಇಯರ್. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಧರ್ಮ ಆಗಲಿ 9 ತಿಂಗಳು 1 ವರ್ಷಕ್ಕೆ ನಾಮಕರಣ ಮಾಡೋ ಅಂಥದ್ದು, ನೇಮಿಂಗ್ ಸೆರೆಮನಿ ಮಾಡ್ಕೊಂಡು ಹೆಸರಿಡೋ ಅಂಥದ್ದು, ನಂತರ ತಗೊಳ್ಳೋ ಅಂಥದ್ದು ಇದೆ. ತುಂಬ ದಿನಗಳಾದ ನಂತರ ಏನಾದ್ರು ತಗೊಳ್ಬೇಕು ಅಂತ ಹೇಳಿದ್ರೆ ಕೋರ್ಟ್ ಮೂಲಕ ಅಫಿಡವಿಟ್ ಮಾಡಿಸ್ಬೇಕು, ಅದ್ರ ಮಾಹಿತಿ ಇದೆ. ನಾನು ಭಾಳ ಜವಾಬ್ದಾರಿಯುತವಾಗಿ ಮಾತಾಡ್ತಿದ್ದೀನಿ. ನಾನು ಕೇಳ್ತಾ ಇರೋಂಥದ್ದು, ಕಳೆದ ವಾರ ಯಾವುದೋ ಡೆಲಿವರಿ ಆಗಿದೆ, ನೀವು ಇವತ್ತು ಹೋಗಿ ಕಾರ್ಪೊರೇಷನ್ಗೆ ಅಲ್ಲಿ ಕೇಳಿದ್ರೆ ಅದರ ಅಂಕಿಅಂಶ ಇರೋದಿಲ್ಲ. ಇದು ಸಮಸ್ಯೆ, ಇದು ಜನಸಾಮಾನ್ಯರ ಸಮಸ್ಯೆ ಅಂತೇಳಿ ಹೇಳ್ತಿರೋದು. ಒಂದು ಆಟೋ ಓಡಿಸೋಂಥವ್ರು ಅಥವಾ ದಿನಗೂಲಿ ನೌಕರ ಮಾಡ್ಕೊಂಡಿರೋಂಥವ್ರು ಒಂದು ಬರ್ತ್ ಸರ್ಟಿಫಿಕೇಟ್ ತಗೊಳ್ಳೋದು ಕೋರ್ಟಿಗೆ ಹೋಗಿ 5-6 ಸಾವಿರ ಖರ್ಚು ಮಾಡೋಂಥ ಪರಿಸ್ಥಿತಿ ಬರಬೇಕಾ ಅನ್ನೋದಷ್ಟೇ ನನ್ನ ಪ್ರಶ್ನೆ. ಆಮೇಲೆ ಪಾಲಿಸಿ ಡಿಸಿಷನ್ ಮಾಡೋ ಅಂಥದ್ದು ಅಭಿವೃದ್ಧಿಗೆ ಹಣ ತರೋದಕ್ಕೆ ಆಡಳಿತ ಪಕ್ಷದಲ್ಲಿ ಇರಬೇಕು ಅಂತಿರುತ್ತೆ. ಆದರೆ ನಮ್ಮ ಸ್ಥಳೀಯ ಪ್ರದೇಶಗಳಿಗೆ ಬೇಕಾಗೋ ಅಂಥ ಯಾವುದೇ ಪಾಲಿಸಿ ಡಿಸಿಷನ್ ಇರಲಿ ಪರಿಣಾಮಕಾರಿಯಾಗಿ ಮತ್ತೆ ಜನಸ್ನೇಹಿಯಾಗಿದ್ದರೆ ಸರ್ಕಾರ ಒಪ್ಕೊಂಡು ಮಾಡೋಂಥ ಕೆಲಸವನ್ನು ಮಾಡುತ್ತೆ, ಯಾವುದೇ ಸರ್ಕಾರ ಇರಲಿ. ಈಗ BJP ಸರ್ಕಾರ ಇದ್ದಾಗ ನಮ್ಮ ಜಿಲ್ಲೆಯಲ್ಲಿ 6 ಜನ JDS ಶಾಸಕರಿದ್ದರು. ಅವ್ರು ಹೇಳಿದಂಥ ಅನೇಕ ಕೆಲಸಗಳನ್ನ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅನುಷ್ಠಾನ ಮಾಡಿದ್ದೀವಿ. ಅನೇಕ ನೀರಾವರಿ ಯೋಜನೆಗಳು, ಬೇಲೂರಿನ ರಣಘಟ್ಟ ಇರ್ಬೋದು, ಅರಸೀಕೆರೆ ನೀರಾವರಿ ಯೋಜನೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತನ್ನ ಸಮಯದಲ್ಲಿ ಕೊಟ್ಟಿದ್ದು. ಅವಾಗ ಭಾರತೀಯ ಜನತಾ ಪಾರ್ಟಿ ಶಾಸಕರಿರಲಿಲ್ಲ. ಆದ್ರೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ವಿರೋಧ ಪಕ್ಷದಲ್ಲಿದ್ದೀವಿ, ಹಂಗಾಗಿ ಮಾಡೋಕ್ಕಾಗ್ತಿಲ್ಲ. ಅದು ಸಮಂಜಸ ಉತ್ತರ ಅಲ್ಲ ಅನ್ನೋದೇಗೌಡ್ರೆ. ನಾವು ಮಾಡಬೇಕು ಅನ್ನೋ ಬದ್ಧತೆ ಇಟ್ಕೊಂಡು ನಾವು ಏನು ಎಫರ್ಟ್ ಹಾಕಿದ್ದೀವಿ, ಏನು ಮಾಡ್ತೀವಿ ಅನ್ನೋ ಅಂಥದ್ದು ಭಾಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇನ್ನೂ ಸಕ್ರಿಯವಾಗಿ ಮಾಡಬೇಕು ಅಂತ ಜನರ ಅಪೇಕ್ಷೆ ಇದೆ, ನಿಮ್ಗಳ ಅಪೇಕ್ಷೆ ಇದೆ. ಅದನ್ನು ನಾನು ಅವರಿಗೆ ಮನವರಿಕೆ ಮಾಡಿಕೊಡ್ತಿದ್ದೀನಿ ಹೊರತು ನನಗೀಗ ರಾಜಕೀಯ ವಿರೋಧಿ ಅಂತ ಹೇಳಿದ್ರೆ ಅವ್ರು ಕೆಲಸ ಮಾಡದೇ ಇದ್ರೆ ಒಳ್ಳೇದು ಅಂತ ನಾನು ಚುನಾವಣೆ ಸಂದರ್ಭದಲ್ಲಿ ಬಂದು ಓಟ್ ಕೇಳ್ಬೋದಿತ್ತು. ನಾನು ಓಟಿನ ರಾಜಕಾರಣ ಅಥವಾ ಗೆಲುವಿನ ರಾಜಕಾರಣದಲ್ಲಿ ಮಾಡ್ತಿಲ್ಲ. ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡೋದಕ್ಕೆ ನಾನು ಇವತ್ತು ನಿಮ್ಮ ನಡುವೆ ಬಂದು ಕೂತಿರೋದು. ಈ ಎಲ್ಲ ಕೆಲಸ ಆಗ್ತಿಲ್ಲ ಅಂತ ಚುನಾವಣೆಗೆ 3 ತಿಂಗಳಿದ್ದಾಗ ಬಂದು ಎತ್ಕಟ್ಟ ಅಂಥದ್ದು ಭಾಳ ಸುಲಭವಾದ ಕೆಲಸ. ಆ ಕೆಲಸ ನಾನು ಮಾಡ್ತಾ ಇಲ್ಲ, ಜವಾಬ್ದಾರಿಯುತವಾದಂಥ ಕೆಲಸ ಮಾಡ್ತಾ ಇದ್ದೀನಿ. ಆ ಜವಾಬ್ದಾರಿಯುತ ಕೆಲಸದಲ್ಲಿ ಯಾವುದೇ ರಾಜಕೀಯ ಮೇಲಾಟ ಇಲ್ಲ, ಮತ್ತು ಯಾರ ಮೇಲೂ ದೂರು ಅಥವಾ ಅವರು ಪ್ರಯೋಜನ ಇಲ್ಲ ಅನ್ನೋ ಪದನೂ ಕೂಡ ನಾನು ಹೇಳಲಿಕ್ಕೆ ತಯಾರಿಲ್ಲ. ಅವರು ಅವ್ರದ್ದೇ ಆದಂಥ ಕೆಲಸ ಮಾಡ್ತಿದ್ದಾರೆ. ಅದ್ರ ಜನಸಾಮಾನ್ಯರಿಗೆ ಇನ್ನೂ ಹೆಚ್ಚು ಹತ್ರ ಆಗಬೇಕು ಅನ್ನೋ ಅಪೇಕ್ಷೆ ಇದೆ. ಸರ್, ಈಗ ಹೊಸ CM ಬಂದ್ಮೇಲೆ ರಾಜ್ಯಾದ್ಯಂತ ಎಲ್ಲ